ಹಲೋ, ಎಲ್ಲಿದಿ ಮಗ? ಲೋ ಮಗ, ನಾ ಪಾರ್ಕ್ ಕಡೆ ಇದೀನೋ, ಬರ್ತಾ ಇದ್ದೀನಿ, ಗಾಡಿ ಮೇಲೆ ಇದ್ದೀನಿ. ನನಗೆ ಸರಿ ಕೇಳ್ತಾ ಇಲ್ಲ ನಿಮ್ ಮಾತಾಡೋದು. ನೀ ಎಲ್ಲಿದಿ ಹೇಳ ಮಗ, ಇವಾಗ ಅಲ್ಲೇ ಬರ್ತೀನಿ ನಾನು ಇವಾಗ. ಅದೇ ಕಣೋ, ನಮ್ಮ ಮನೆ ಕಡೆಗೆ ಕಂಪ್ಯೂಟರ್ ಸೆಂಟರ್ ಐತಲ್ಲ, ಅಲ್ಲಿಗೆ ಬಂದ್ಬಿಡು. ಅಲ್ಲೇ ಇದ್ದೀನಿ. ಸ್ವಲ್ಪ ಕಂಪ್ಯೂಟ್ರಲ್ಲಿ ಕೆಲಸ ಇತ್ತು, ಮಾಡ್ತಾ ಇದ್ದೆ. ಆ ಕಡೆನ ಬಂದ್ಬಿಡು ಮಗ. ಮತ್ತೆ ಅಂದಂಗೆ ಇನ್ನೊಂದು ವಿಷಯ ಮಗ, ಗಾಡಿ ಒಂದು ಸ್ವಲ್ಪ ಹುಷಾರು. ಮತ್ತು ನಮ್ಮಪ್ಪ ಬೇರೆ ಯಾರಿಗೂ ಕೊಡಲ್ಲ. ನಾನು ನಿನಗೆ ಅಂತಂದೇಳಿ ಕೊಟ್ಟಿದ್ದೀನಿ. ಸ್ವಲ್ಪ ಹುಷಾರಿಂದ ತೊಗೊಂಬ ಮಗ, ಹೊಸ ಗಾಡಿ ಅಲ್ವಾ, ಮತ್ತು ನಮ್ಮಪ್ಪ ಬೈತಾರೆ. ಸರಿ ಮಗ, ಸರಿ, ನನಗಷ್ಟು ಗೊತ್ತಾಗಲ್ವಾ. ಹುಷಾರಿಂದ ತೊಗೊಂಬರ್ತೀನಿ ತಗೋ. ಭಾಳ ಕೇರ್ಫುಲ್ ಆಗಿ ತೊಗೊಂಬರ್ತೀನಿ, ಆಯ್ತಾ? ಟೆನ್ಷನ್ ಬಿಡು ಮಗ, ನಾ ಇದ್ದೀನಿ, ಹೆದರ್ಕೋಬೇಡ, ಆಯ್ತಾ? ನನಗೂ 5 ಇಯರ್ಸ್ ಇದು ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಆಯ್ತಾ? ಆದರೂ ಸ್ವಲ್ಪ ಹುಷಾರು. ಆದರೂ ನಿನ್ನ ಇದರಲ್ಲಿ ನೀರು, ಆಯ್ತಾ? ಸರಿ ಬಿಡು ಮಗ, ಮುಂದಿನ ನಾನು ನೋಡ್ಕೊತೀನಿ. ನನಗೆ ಬರೋಕ್ಕೆ ಲೇಟ್ ಆಗುತ್ತೆ, ಇಲ್ಲಿ ಟ್ರಾಫಿಕ್ ಬೇರೆ ಆಗ್ತಾ ಐತೆ, ನಾನು ಬರ್ತೇನೆ ತಗೋ. ಸರಿ ಮಗ, ಸರಿ, ಓಕೆ, ಬಾಯ್ ಮಗ, ಬಾಯ್. ಸರಿ ಮಗ, ಆಯ್ತು, ಬಾಯ್. ಓಕೆ, ಬಾಯ್. ನಮ್ಮ ಹುಡುಗನ್ಗೆ ನನ್ನ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಎಂತ ಫ್ರೆಂಡ್ಸ್ನ ಕೊಟ್ಟೆಪ್ಪ ದೇವ್ರೆ. ಸರಿ, ಇವಾಗ ಹೋಗೋಣ. ಯಾರ ಗುರು ಅದು ಹಾರ್ನ್ ಹಾಕೋದು? ಅಷ್ಟು ರೋಡ್ ಇದ್ರು ಹಾರ್ನ್ ಹಾಕ್ತಾಳಲ್ಲ ಈ ಹುಡುಗಿ. ಗಾಡಿ ಹೊಡ್ಯಕ್ ಬರುತ್ತೋ ಬರಲ್ವೋ? ಏ ಸೈಡ್ ಸರಿ, ಸೈಡ್ ಸರಿ, ಗಾಡಿ ಬ್ರೇಕ್ ಇಲ್ಲ, ಸೈಡ್ ಸರಿ. ಅಯ್ಯೋ ಇವನ, ನಾನು ಸೈಡಿಗೆ ಹೋಗ್ತಾ ಇದ್ದೀನಿ, ಇನ್ನೂ ಸೈಡ್ ಎಲ್ಲಿ ಸರಿಬೇಕು? ಹಿಂದೆ ಬರ್ಬೇಡುವ, ಹಿಂದೆ ಬರ್ಬೇಡ. ಅಯ್ಯಯ್ಯ, ಗುದ್ದಿದ್ಲು ಹಗ್ಗ, ಇವನು ಗುದ್ದೇ ಬಿಟ್ಲು. ಓ ಮೈ ಗಾಡ್, ಹುಚ್ಚು ಮಾಡಿ ಅಡ್ಡ ಬಂದಪ್ಪ. ಓಯ್, ಮುಗಿತು ಬಿಡ ಕತಿ, ಗುದ್ದೇ ಬಿಟ್ಲಿ ಅವನು ಇಕ್ಕಿನ್ನ. ಹುಚ್ಚು ಮಾಡಿ ಅಡ್ಡ ಬಂದು ಕೆಡವೆ ಬಿಟ್ಟ. ಯಾವನಾರ ಆಂಬುಲೆನ್ಸ್ ಫೋನ್ ಮಾಡ್ರು, ಇವನು ಕೆಡವಿ ಹೆಣ ಎತ್ತಿಸಿರ್ಲಿಕ್ಕೆ. ಹೆಣ್ಣ ಯಾರ ಬಂದು ನಮ್ಮ ದೋಸ್ತ ಫೋನ್ ಮಾಡ್ರು. ಏ ಹುಡುಗಿ, ಗಾಡಿ ಹೊಡ್ಯಾಕ್ ಬರ್ಲಿದ್ರೆ ಮತ್ತೆ ಅದಕ್ಕೆ ರೋಡಿ ತಗೊಂಬಂದಿ, ವಿನಾಕಾರಣ ಹೊಸ ಗಾಡಿ ಗುದ್ದಿದ್ದಲ್ಲ. ನಾನೆಲ್ಲಿ ಗುದ್ದಿದೆ? ನೀನ ಹೋಗಬೇಕಾರೆ ಅಡ್ಡ ಬಂದು ಬಿದ್ದಿ. ತಡಿ, ನಾ ಕಂಪ್ಲೇಂಟ್ ಕೊಡ್ತೇನೆ ಪೊಲೀಸರಿಗೆ. ಕೊಡು ಹೋಗಿ, ನಾನು ಕೊಡ್ತೇನೆ. ಐತ್ ತಡಿ, ನಿನಗೈತ್. ಕೊಡು ಹೋಗಿ, ನಿನ್ನಂತರ ಎಷ್ಟು ಚೆನ್ನಾಗಿ ನೋಡಿಲ್ಲ. ಲೋ ಮಗ, ಎಲ್ಲಿದ್ದಿ? ಬೇಗ ಬಾರು, ಕೆರೆ ಹತ್ರ ಇರ್ತೀನಿ, ಬೇಗ ಬಾ. ಒಂದು ಪ್ರಾಬ್ಲಮ್ ಮಾಡ್ಬಿಟ್ಟದಿ ಮಗ, ಬೇಗ ಬಾರು. ಪ್ರಾಬ್ಲಮ್ಮ ಏನಾಯ್ತು? ಅದೇನು ಅಂತ ಇಲ್ಲೇ ಹೇಳ್ತೀನಿ, ಬೇಗ ಬಾ ಮಗ. ಸರಿ ಆಯ್ತು, ಬಂದೆ. ಇವನು ಮತ್ತೇನು ಮಾಡ್ಕೊಂಡಪ್ಪ? ನನ್ನ ತಲೆಗೆ ಎಂಥ ಗ್ರಹಚಾರ ತತ್ತಾನೋ ಏನೋ. ಅಯ್ಯೋ, ಏನ್ ಗ್ರಹಚಾರ ಬಂತಪ್ಪ ದೇವ್ರೆ. ಇವನು ಬರ್ತೀನಿ ಅಂದ, ಇನ್ನೂ ಬಂದಿಲ್ಲ. ಬಂದ್ಮೇಲೆ ಏನು ಕಾದಿದೆಯೋ ಏನೋ ನಂಗೆ. ಲೋ ಮಗ, ಏನಾಯ್ತು? ಏನೋ ನಿನ್ನ ಸ್ಥಿತಿ? ಏನೋ ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದೀಯಾ? ಅದು ಮಗ, ಅದು ನಾ ಹೇಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ಎಲ್ಲಾದ್ರೂ ಬಿದ್ದೆ ಹೆಂಗೆ? ಬಿದ್ದಿದ್ದೇನೋ ನಿಜ ಮಗ, ಆದ್ರೆ ಗೀದ್ರೆ ಏನೂ ಇಲ್ಲ ಮಗ. ಗಾಡಿ ಎಲ್ಲಿದು ನಂದು? ಗಾಡಿ ಎಲ್ಲೈತು ಮಗ, ನಾ ಬರ್ತಾ ಇದ್ನಾ, ಹಿಂದಿಂದ ಒಬ್ಬ ಹುಡುಗಿ ಬಂದ್ಲಾ, ಜೋರಾಗಿ ಬಂದ್ಬಿಟ್ಟು ಗಾಡಿ ಗುದ್ಬಿಟ್ಲು ಮಗ. ಗಾಡಿ ಎಲ್ಲ ಪೀಸ್ ಪೀಸ್ ಆಗಿ ಹೋಗಿದೆ ಮಗ. ಅಯ್ಯೋ, ನಿನ್ನ ಹಿರದವಳ. 1,50,000 ಗಾಡಿ ಗುಜ್ರಿ ತಳ್ಬಿಟ್ಟಲ್ಲೋ ಬೋಸಡಿಕೆ. ಇನ್ನೂ ತಂದು 1 ವಾರನೂ ಆಗಿಲ್ಲ, ನಮ್ಮಪ್ಪ ಕೆರ ತಗಂತಾನ ನನಗೆ. ಮಗ, ಅದನ್ನೇ ರಿಪೇರಿಗೆ ಎಷ್ಟು ಖರ್ಚು ಬರುತ್ತೆ ನೋಡಿ, ಏನಾದರೂ ಅನುಕೂಲ ಮಾಡೋಣ ತಗ ಮಗ. ಈಗ ಮನಿ ಮಠ ಆದ್ರೂ ಬಿಡು. ಉತ್ಸುಳೆ ಮಗನ, ನನ್ನ ಗಾಡಿನೂ ಹಳ್ಳ ಹಿಡಿಸಿದಿ, ಮನಿ ಮಠ ನೀನ ಹೋಗು. ನಾ ಏನು ಬರಂಗಿಲ್ಲ. ನಮ್ಮಪ್ಪಗೆ ಗೊತ್ತಾರ, ಹಿಡ್ಕೊಂಡು ಹೊಡಿತಾನ ನನಗೆ. ಇಂಥ ಗತಿ ಯಾರಿಗೆ ಬರಬಾರ್ದಪ್ಪ. ಎಲ್ಲರೂ ಶಾಣ್ಯರಾಗ್ರಿ ಪಟ್ಟ. ಇನ್ನೊಬ್ರಿಗೆ ಗಾಡಿ ಕೊಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಗಾಡಿ ಕೊಡ್ರಿ. ಈಗ ನೋಡಿದ್ರಲ್ಲ ನನ್ನ ಗತಿ, ಹಿಂಗೆ ಆಗದ ನಿಮಗೂ. ಕಾಂಟ್ರಾಕ್ಟ್ ಬೇರೆ ನಮಗೆ ಸಿಗಲಿಲ್ಲ, ಈ ಸರಿ ಕಂಪ್ನಿ ಬೇರೆ ಲಾಸಲ್ಲಿದೆ. ಎಂಪ್ಲಾಯೀಸ್ಗೆಲ್ಲ ಹೇಗೆ ಪೇಮೆಂಟ್ ಕೊಡಬೇಕು ಏನೋ. ಡ್ಯಾಡಿ, ಹೇಳೋ, ಇಲ್ಲಿ ತನಕ ಬಂದ್ಯಾ? ಏನೋ ಬಂದಿದ್ದು? ಅದೇನಂದ್ರೆ ಅದು ಹೇಳೋ ಮುಂದೆ, ನನಗೆ ಟೆನ್ಷನ್ ಬೇರೆ ಇದೆ ಆಫೀಸಿಂದು. ಅದೇ ಡ್ಯಾಡಿ, ಮೊನ್ನೆ ತಂದಿದ್ದು ಬೈಕ್ ಇದೆಯಲ್ಲ. ಹೇಳಿ, ಏನಾಯ್ತು? ನಂಬರ್ ಪ್ಲೇಟಿಂದ ಓದಿಲ್ಲ, ನಾ ಎಲ್ಲ ಮಾತಾಡೋಣ ತಗೋ. ಅದೇನಲ್ಲ.
ಮತ್ತಿನ್ನೇನು? ನಮ್ಮ ದೋಸ್ತ ಇಲ್ಲೇ ಪಕ್ಕದೂರಿಗೆ ಹೋಗಿ ಬರ್ತೀನಿ ಅಂತಂದೇಳಿ ಗಾಡಿ ಎಸ್ಕೊಂಡು ಹೋಗಿದ್ದ. ಗಾಡಿ ಅವ್ರ ಇವ್ರ ಕೈ ಕೊಡ್ಬೇಡ ಅಂತಂದು ಹೇಳೇನಿಲ್ಲ. ಅದೇ ಆ ಕಡೆಯಿಂದ ಬರಬೇಕಾರೆ ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಗಾಡಿ ಎಲ್ಲ ಪೀಸ್ ಪೀಸ್ ಆಗೈತೆ ಡ್ಯಾಡಿ. ಎಲ್ಲ ನೀನ್ ನಾವು ಅದಕ್ಕೆ ನಿನಗೆ ಗಾಡಿನ ಬೇರೆದ್ರ ಕೈ ಕೊಡ್ಬೇಡ ಅಂತಂದು ಹೇಳಿದೆ. ಇಪ್ಪಟ್ಟಿಂದ ಏನಾರ ಕೊಡ್ಸಿದ್ರ ಕೇಳು. ಗಾಡಿ ಸರಿಯಾಗ ಮಟನ ಮನಿ ಕಡೆ ತಲೆ ಹಾಕಿ ಮಕ್ಕಬೇಡ ನೀನು. ನನ್ನ ಕಣ್ಣೆದ್ರಿಗಿರ್ಬೇಡ. ನಡಿತೀಯೇನಂತಿ ನಡಿ. ಇನ್ನು ಇಲ್ಲ ಅಂತೀಯ ನಡಿ ಅಂತಂದು ಹೇಳಿದ್ನಿಲ್ಲ ನಾನು. ಗಾಡಿ ಸರಿಯಾಗ ಮಟ ಮನಿಗೆ ಬರಕ್ಕೆ ಹೋಗ್ಬೇಡ. ನಡಿ ಅದು ಡ್ಯಾಡಿ. ನಡಿಯಾ ನೀನ್ ನಾವು ನಡಿ. ಮೊದ್ಲ ಆಫೀಸಿನ ಬೇರೆ ಟೆನ್ಷನ್ ಇತ್ತು. ಇವು ಸುಳೆ ಮಗ ಬೇರೆ ಅದನ್ನೊಂದು ಬೈಕಿನೊಂದು ತಗೊಂಬಂದು ತಲೆ ಕಟ್ಟಿದ. ಏ ನಿನ್ನಿಂದ ನಾನು ಬಿಕಾರಿ ಆಗೋದ್ನಲ್ಲಿ. ಸಾರಿ ಮಗ. ಇನ್ನು ಸ್ವಾರಿ ತಗೊಂಡು ನಾ ಎಲ್ಲಿ ಇಟ್ಕೊಳಕ್ ಹೋಗ್ಲಿ. ಬೇಡಪ್ಪ ಮರ್ಯಾದ, ನೀ ದೊಡ್ಡ ಓದಿ ನನ್ನ ಸವಾಸನ ಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೂ ಇದೇ ಥರ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ನಿಮ್ಮ ಫ್ರೆಂಡ್ಸು ಈ ಥರನೇ ಇರ್ತಾರನ ಅಂತಂದೇಳಿ.